विद्यानगर पुलिस स्टेशन लिमिट्स में एक मर्डर हुआ है जिसमें आकाश वाल्मीकि नाम का एक लड़के को तीन लोग सीसीटीवी में जैसे दिखाई देता है, तीन लोग बहुत ब्रूटली अटैक करके असॉल्ट करके मारे हैं। स्पॉट पे वो मर गया था। तो उसके बाद उसको शिफ्ट किया गया हॉस्पिटल में, तो ही वॉज डिक्लेयर्ड ब्रॉड डेड। बाद में अक्यूज का नाम लेके तीन अक्यूज को रेलवे स्टेशन के आसपास पकड़े गए। बाद में बाकी बचे हुए अक्यूज को पकड़ने के लिए एमटी मिल जब गए थे, तब सडनली वो लोग पुलिस पे असॉल्ट करके भागने का कोशिश किया। इनिशियली एयर फायर करके उसको रोकने का कोशिश हुआ। जब वो नहीं रुके तो उन पर फायर करके तीनों को पकड़ा गया। तीनों का नाम विनोद, यल्लप्पा और अभिषेक है। इसमें अभी और 5 लोग का इन्वॉल्व हुए हैं, तो उनका भी डिटेल्स लिए हुए हैं। इसके साथ साथ और भी कुछ लोग जो इनडायरेक्टली सपोर्ट किए होंगे उनका भी डिटेल्स ले रहे हैं। जैसे डिटेल्स मिल जाएगा उनको पकड़ा जाएगा। सर, मर्डर करने का कारण क्या है? ये प्रीवियस एनिमिटी है, दुश्मनी है उनमें। जो आरोपी है और विक्टिम है, डिसीज्ड जो मरा हुआ है, उन दोनों के बीच में 2024 के बिगिनिंग में ओल्ड डुबली में एक केस हुआ है। उसके बाद भी बहुत सारा इंस्टेंसेस में आपस में धमकी देना ये सब हुआ है, लेकिन कल रात मर्डर पे आके रुका है। ಏನಿದೆ ಅವನಿಗೆ ಅತ್ಯಂತ ಭೀಕರವಾಗಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಕೊಲೆ ಮಾಡಲಾಗಿದೆ. ಸೊ ಇದರಲ್ಲಿ ಬಾರಲ್ಲಿದ್ದಂಥವ್ರನ್ನ ವಾಚ್ ಮಾಡಿ ಅವ್ರ ಸ್ನೇಹಿತರ ಜೊತೆ ಪಾರ್ಕಿಂಗ್ ಏರಿಯಾದಿಂದ ಹೊರಗಡೆ ಹೋಗಬೇಕಾದ್ರೆ ಏಕಾಏಕಿ ಅಸಾಲ್ಟ್ ಮಾಡಿ ನಂತರದಲ್ಲಿ ಸ್ಪಾಟಲ್ಲಿ ಅವ್ರನ್ನ ಕೊಲೆ ಮಾಡಲಾಗಿದೆ ಅನ್ನೋದು ನಮಗೆ CCTV ಆಧಾರದ ಮೇಲೆ ತಿಳಿದು ಬಂದಿದೆ. ನಂತರ ನಾವು ಪರಿಶೀಲಿಸಿ ನೋಡಿದಾಗ 2024 ಪ್ರಾರಂಭದಲ್ಲಿ ಸಿದ್ಧಾರೂಢ ಮಠ ಏನಿದೆ, ಆ ಮಠದ ಹತ್ತಿರ ನಡೆದಂಥ ಒಂದು ಘಟನೆಯಿಂದ ಇವರಿಗೆ ವೈಷಮ್ಯ ಮೂಡಿದ್ದು ಬಹಳಷ್ಟು ದ್ವೇಷ ಇತ್ತು ಅನ್ನುವಂಥದ್ದು ಕಂಡು ಬಂದಿದೆ. ಅವಾಗ ಒಂದು ಸಿಂಪಲ್ ಕೇಸ್ ಆಗಿದೆ. ನಂತರದಲ್ಲಿ ಸಾಕಷ್ಟು ಸಂದರ್ಭಗಳಲ್ಲಿ ಎದುರಾದಾಗ ಅವರು ಪರಸ್ಪರ ಬೆದರಿಕೆ ಆಗಿರುವಂಥದ್ದೆಲ್ಲ ತಿಳಿದು ಬಂದಿದೆ. ಇದರ ಹಿನ್ನೆಲೆಯಲ್ಲಿ ಅತ್ಯಂತ ಪೂರ್ವ ನಿಯೋಜಿತವಾಗಿ ಎಲ್ಲ ತಯಾರಿ ಮಾಡಿಕೊಂಡು ಮಾರಕಾಸ್ತ್ರಗಳು ತಗೊಂಡು ಹಲ್ಲೆ ಮಾಡಿ ಈ ಕೃತ್ಯ ಆಗಿರುವಂಥದ್ದು ನಮಗೆ ತನಿಖೆಯಲ್ಲಿ ಕೂಡ ಕಂಡು ಬಂದಿದೆ ಮತ್ತು CCTV ಕೂಡ ಕಂಡು ಬಂದಿದೆ. ನಂತರ 3 ಜನ ಆರೋಪಿಗಳು ನಾವು ಹಾಕಿರುವಂಥ ನಾಕಾಬಂದಿಯನ್ನು ಇಮಿಡಿಯೇಟ್ ಆಗಿ ನಾವು ಆಕ್ಟಿವೇಟ್ ಮಾಡಿದ್ದೀವಿ. ಈ ಕಳೆದ ಏನು ಬೀದರ್ ಮತ್ತು ಚಾಮರಾಜನಗರ ಘಟನೆ ನಡೀತು, ಅದಾದ ನಂತರ ನಾಕಾಬಂದಿಗಳು ನಾವು ಸಾಕಷ್ಟು ಕಡೆ ಹಾಕ್ಕೊಂಡಿದ್ದು ಮತ್ತು ನೈಟ್ ರೌಂಡ್ಸು ಅಲ್ಲಲ್ಲೇ ನಾಕಾ ಪಾಯಿಂಟ್ಗಳನ್ನ ಹಾಕ್ಕೊಂಡು ಇದ್ದಿದ್ದರಿಂದ ಎಲ್ಲ ಆ್ಯಕ್ಟಿವ್ ಆಗಿ ಸರ್ಚ್ ಮಾಡೋಂಥ ಸಂದರ್ಭದಲ್ಲಿ ರೈಲ್ವೆ ಸ್ಟೇಷನ್ ಕಡೆ ಮೂವ್ ಆಗ್ತಿದೆ ಅನ್ನೋ ಮಾಹಿತಿ ಬಂದು ಅಲ್ಲಿ ಹೋಗಿ ಅವ್ರನ್ನ 3 ಜನರನ್ನ ನಮ್ಮ ಸಿಬ್ಬಂದಿ ಮತ್ತು ಅಧಿಕಾರಿ ವಶಕ್ಕೆ ತಗೊಂಡಿದ್ದಾರೆ. ಸೊ ಅದಾದ ನಂತರ ಈ ಕೃತ್ಯದಲ್ಲಿ ಭಾಗಿಯಾಗಿರೋ ಇತರೆ ಆರೋಪಿಗಳ ವಿವರಗಳನ್ನು ಪಡ್ಕೊಂಡು ಅವ್ರು 4 ಗಂಟೆ ಒಳಗಡೆ ಆದರೆ ರೈಲ್ವೆ ಸ್ಟೇಷನ್ ಪ್ರಿಮೈಸಸ್ ಸಿಗೋಣ, ಇಲ್ಲ ಅಂತಂದರೆ 4 ಗಂಟೆ ಮೇಲೆ ರೈಲ್ವೆ ಸ್ಟೇಷನ್ ಜನ ಜಾಸ್ತಿ ಆಗ್ತಾರೆ, ಪೊಲೀಸ್ ಮೂವ್ಮೆಂಟ್ ಎಲ್ಲ ಸ್ಟಾರ್ಟ್ ಆಗುತ್ತೆ. 4 ಗಂಟೆ ಮೇಲಾಯಿತು ಅಂತಂದರೆ MT ಮಿಲ್ ಹತ್ರ ಗ್ಯಾದರ್ ಆಗಿಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಏನು ಮಾಡಬೇಕು ಅಂತ ಇವರು ಡಿಸ್ಕಸ್ ಮಾಡ್ಕೊಂಡಿರ್ತಾರೆ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಕತ್ಲು ಮತ್ತು ನಮ್ಮ ಸಿಬ್ಬಂದಿಗಳೇನು 4-5 ಜನ ಅಷ್ಟೇ ಇದ್ರು, ಏಕಾಏಕಿ ಅವ್ರ ಮೇಲೆ ಹಲ್ಲೆ ಮಾಡಿಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ 3 ಜನ ಆರೋಪಿಗಳು, ವಿನೋದ್, ಯಲ್ಲಪ್ಪ ಮತ್ತು ಅಭಿಷೇಕ್ ಅಂತ 3 ಜನ ಆರೋಪಿಗಳು, ಇದೇ 3 ಜನ ಆರೋಪಿಗಳು CCTVಲಿ ಕೊಲೆ ಮಾಡ್ತಾ ಇರುವಂಥದ್ದು ಕೂಡ ನಮಗೆ ಸಿಕ್ಕಿರುವಂಥದ್ದು. ಈ 3 ಜನ ಆರೋಪಿಗಳು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಒಟ್ಟು ಸುಮಾರು 9 ರೌಂಡ್ಸ್ ನಮ್ಮ 2 ಅಧಿಕಾರಿಗಳು, ಶ್ರೀಮಂತ್ ಅಂತ ಒಬ್ಬರು, ಇನ್ನೊಂದು ಸುನಿಲ್ ಅಂತ, ಇಬ್ಬರು ಸಬ್ ಇನ್ಸ್ಪೆಕ್ಟರ್ಗಳು ಫಸ್ಟಿಗೆ ಏರ್ ಫೈರ್ ಮಾಡಿ ಅದಕ್ಕೆ ಅವರು ನಿಲ್ಲದೇ ಇದ್ದಾಗ ಮತ್ತೆ ಆರೋಪಿಗಳ ಕಡೆ ಫೈರ್ ಮಾಡಿ ಆ 3 ಜನರನ್ನ ತಪ್ಪಿಸ್ಕೊಳ್ಳೋದನ್ನು ತಪ್ಪಿಸಿ ವಶಕ್ಕೆ ತಗೊಂಡಿದ್ದಾರೆ. 3 ಜನ ಆರೋಪಿಗಳು ಆಸ್ಪತ್ರೆಗೆ ಅಡ್ಮಿಟೆಡ್ ಆಗಿದ್ದಾರೆ, ಎಲ್ಲ ಔಟ್ ಆಫ್ ಡೇಟ್ ಇದ್ದಾರೆ. ಈ ಪ್ರೋಸೆಸ್ಸಲ್ಲಿ ನಮ್ಮ ಸಿಬ್ಬಂದಿಗಳು, 2 ಸಿಬ್ಬಂದಿಗಳು ಮತ್ತು 2 ಸಬ್ ಇನ್ಸ್ಪೆಕ್ಟರ್ಗಳು ಕೂಡ ಸಣ್ಣ ಪುಟ್ಟ ಪೆಟ್ಟು ಬಿದ್ದಿದೆ, ಆದರೆ ಎಲ್ಲರೂ ಔಟ್ ಆಫ್ ಡೇಟ್ ಇದ್ದಾರೆ. ಈ ಪ್ರಕರಣದಲ್ಲಿ ಇನ್ನೂ ಒಂದು 5 ಜನ ಅಧಿಕೃತವಾಗಿ ನಮಗೆ ಈಗಷ್ಟೇ ಮಾಹಿತಿ ಇರುವಂಥ ಆರೋಪಿಗಳು ಮತ್ತು ಅದಕ್ಕೆ ಹೆಚ್ಚುವರಿಯಾಗಿ ಪರೋಕ್ಷವಾಗಿ ಯಾರಾದರೂ ಭಾಗಿಯಾಗಿದ್ದರೆ ಎಲ್ಲರನ್ನೂ ವಶಪಡಿಸಿಕೊಂಡು ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಈಗ ಆಕಾಶ್ದು ಬ್ಯಾಕ್ಗ್ರೌಂಡ್ ಅಂದರೆ ಅವನ ಮೇಲೆ ಒಂದು ಪ್ರಕರಣ ದಾಖಲಾಗಿತ್ತು ಅನ್ನೋಂಥದ್ದು ನನಗೆ ಈಗಷ್ಟೇ ತಿಳಿದು ಬಂದಿದೆ. ಅದು ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನಲ್ಲಿ. ಅದು ಹೊರತುಪಡಿಸಿ ಏನಿತ್ತು ಅನ್ನೋಂಥದ್ದು ನನಗೆ ಹೆಚ್ಚಿಗೆ ಗೊತ್ತಿಲ್ಲ. ಇನ್ನು ಆರೋಪಿಗಳು ಮೇಲೆ ಕೂಡ ಪ್ರಕರಣಗಳು ಹಿಂದೆ ಅಲ್ಲಿ ಇಲ್ಲಿ ದಾಖಲಾಗಿರುವಂಥದ್ದು ಕಂಡು ಬಂದಿದೆ. ಅದನ್ನೆಲ್ಲ ಆರ್ಗನೈಸ್ಡ್ ಆಗಿ ಎಷ್ಟು ಪ್ರಕರಣ ದಾಖಲಾಗಿದೆ ಏನು ಅಂತ ವೆರಿಫೈ ಮಾಡ್ತಾರೆ. ಈಗ ನಾವು ಈ ಗೂಂಡಾ ಆ್ಯಕ್ಟ್ ಎಕ್ಸ್ಟರ್ಮೆಂಟ್ ಹಾಕೋ ಪ್ರೊಸೆಸ್ಸಲ್ಲಿ ನಂಬರ್ ಆಫ್ ಕೇಸಸ್ ಕಡಿಮೆ ಇದ್ದಾಗ ಕೆಲವ್ರ ಮೇಲೆ ನಾವು ಎಕ್ಸ್ಟರ್ಮೆಂಟ್ ಎಲ್ಲ ಮಾಡಿಲ್ಲ.
ಸೊ ಈ ರೀತಿ ಘಟನೆಗಳು ನಮ್ಗೆ ಇನ್ನೂ ಹೆಚ್ಚು ಎಕ್ಸ್ಟರ್ಮಿನೇಟ್ ಮಾಡುವಂಥ ಅಗತ್ಯ ಇದೆ ಮತ್ತು ಗೂಂಡಾಕ್ಟ್ ಆಗುವಂಥ ಅಗತ್ಯ ಇದೆ ಅನ್ನೋದು ತಿಳಿಸ್ಕೊಡುತ್ತೆ. ಆ ಬಗ್ಗೆ ಕೂಡ ಕ್ರಮ ಕೈಗೊಳ್ಳಲಾಗಿದೆ. Yesterday night in Vidyanagar police station limits of Hubli, there was an incident where one person by name Akash Valmiki, around 20 to 23 years old, was assaulted and finally he died in the spot of brutal stab injuries. And the reason being a case which was registered in early 2024 in Old Hubli police station limits, where there was a scuffle between the accused and deceased parties. And upon investigation, 3 of the accused by name Abhishek, Yellappa and Vinod, 3 of them have been detained when we got to know information about their movement near railway station. And upon inquiry, they also disclosed few other names. And in the process of detaining them near MT Mill, they tried assaulting police officers and staff and run away. In the process, 2 of our sub-inspectors have tried to prevent their escape by firing in the air. When they didn't stop, they were non-fatally fired at, and all three of them have sustained bullet injuries on their legs, and they have been detained. In the process, 2 of our officers and 2 of our staff have also been injured, and all of them are out of danger, and all the police officers, staff and the accused of the murder case have been shifted to KIMS Hospital, KMC, and all of them are out of danger. We have information that 5 more are directly involved, and many more might be involved indirectly also in the form of support system. So all of them will be detained soon. This is a thorough pre-planned incident, because they have watched him for many days, and his movement in and around that bar was noticed, and they have watched him on many previous nights, and a lot of people have shared information. I mean, 2-3 more were kept to watch, and 3 of them were major assailants. Akash Valmiki, any cases filed? As per my information, he had 1 case in in Old Hubli police station limits. Probably that is one of the main reasons for this offence. And after that also there has been a lot of instances where they have stared at each other and abused at each other and threatened on each other. But this person has died of brutal attack in this spot itself. He was brought dead when he was brought to the hospital. ಹಲೋ. ಹಾಂ ಸರ್, ಹಾಂ ಸರ್. ನಾರಾಯಣ money